ಸಚ್ಚಾಸ್ತ್ರೋದಿತಾ ವರ್ತ್ಮನಾ ಪದಮಿದಂ ಧ್ಯಾಯನ್ಮದಂಕಾಂಕಿತಾಃ ಮನ್ಮಂತ್ರಂ ಜಪ ಶಾಸ್ತ್ರ ಸಂಪದಮತೋ ದಾಸ್ಯಾಮಿ ಭಾಗ್ಯೈ ಸಹ ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಪ್ಯೋ ಮದಂಗ್ರಿರ್ಭವೇತ್ ಇತ್ಯಾಘೋಷಯತೀವ ಯಃ ಕರಚಯೈಃ ತಂ ವಾಜಿವಕ್ತ್ರಂ ಭಜೇ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ. ಶ್ರವಣ ಮಾಡುವ ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ಕೂಡ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತಾ ಇವತ್ತಿನ ಚಿಂತನಾ ಕಾರ್ಯಕ್ರಮ ಸುಪ್ರಭಾತದಲ್ಲಿ ನಾವೆಲ್ಲ ಸೇರಿದ್ದೇವೆ. ಶ್ರೀನಿವಾಸ ಕಲ್ಯಾಣದ ಮುಂದಿನದ ಭಾಗ. ಅದರಲ್ಲಿ ಕಾರ್ತೀಕ ಮಾಸವಾದದ್ದರಿಂದ ನಿನ್ನೆಯ ದಿವಸ ದೀಪ ಬೆಳಗುವುದರ ಮಹತ್ವ ಹಾಗೂ ಅನುಸಂಧಾನ ಅದರ ಚಿಂತನೆಯನ್ನ ಮಾಡಿದ್ವಿ. ಇವತ್ತು ಆ ಕಾರ್ತೀಕ ಮಾಸದಲ್ಲಿ ನಾವೇನು ಸ್ನಾನ ಮಾಡ್ತೇವೆ ಅದಕ್ಕೆ ಮಾಡುವ ಒಂದು ಸಂಕಲ್ಪ, ಹೇಗೆ ಸಂಕಲ್ಪವನ್ನ ಮಾಡಬೇಕು, ಯಾವ ರೀತಿಯಾಗಿ ಸಂಕಲ್ಪವನ್ನ ಮಾಡಿಕೊಂಡರೆ ಯಾವ ರೀತಿಯಾದಂತಹ ಫಲ ಸಿಗುತ್ತೆ ಅನ್ನುವ ವಿಚಾರವನ್ನ ನಾವು ನೋಡಿಕೊಂಡು ಮೊದಲಿಗೆ ಆಚಮನ ಮಾಡುವಂತಹದ್ದು, ಆಮೇಲೆ ಪ್ರಾಣಾಯಾಮ, ಅದಾದ ಮೇಲೆ ಆಚಮ್ಯ, ಪ್ರಾಣಾಯಾಮ, ಸಂಕಲ್ಪ. ಈ ಸಂಕಲ್ಪ ಹೇಗೆ ಅಂತ ಕೇಳಿದ್ರೆ ಅದಕ್ಕೆ ಮೊದಲು ಎಲ್ಲ ತಿಥಿ ನಕ್ಷತ್ರ ಎಲ್ಲವನ್ನು ಕೂಡ ಹೇಳಿಕೊಂಡು ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಮ್ ಶುಭಾತೀತೌ ಅಂತ ಎಲ್ಲ ಕಡೆ ಹೇಳಿದ ಹಾಗೆ ಹೇಳುವಂತಹದ್ದು. ಆಮೇಲೆ ಮುಂದಿನ ಮಾತು ಹೇಳ್ತಾರೆ, ಅಸ್ಮದ್ ಗುರುವಂತರ್ಗತ, ಪರಮ ಗುರುವಂತರ್ಗತ, ಸಮಸ್ತ ಗುರುವಂತರ್ಗತ, ಸಮಸ್ತ ನದಿ ಅಭಿಮಾನಿ ದೇವತಾ ಗಂಗಾದಿ ಸಕಲ ದೇವತಾಂತರ್ಗತ, ಸಮಸ್ತ ತಾತ್ವಿಕ ದೇವತಾಂತರ್ಗತ, ರಾಘವೇಂದ್ರ ಗುರುವಂತರ್ಗತ, ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ, ನಿರ್ದೋಷಾದಿ ನಿರವಧಿಕಾನಂತ ಅನಮಧ್ಯ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಸಮಸ್ತ ಜಗದುತ್ಪತ್ತಿ ಸ್ಥಿತಿ ಲಯ ಕಾರಣೀಭೂತ, ಆಮೇಲೆ ಮತ್ಸ್ಯ ಕೂರ್ಮಾದಿ ಅನಂತ ಅವತಾರಾತ್ಮಕ ಸೀತಾಪತೆ ಶ್ರೀಮೂಲ ರಾಮಚಂದ್ರ ದಿಗ್ವಿಜಯ ದಿಗ್ವಿಜಯ ವೇದವ್ಯಾಸಾದಿ ರೂಪಾತ್ಮಕ ಭೈಷ್ಮೀ ಸತ್ಯ ಸಮೇತ ಶ್ರೀಕೃಷ್ಣಾತ್ಮಕ ಅನಿರುದ್ಧಾದಿ ಚತುರ್ಮೂರ್ತ್ಯಾತ್ಮಕ ಏತನ್ಮಾಸ ನಿಯಾಮಕ ಕಾರ್ತೀಕ ಇಂದಿರಾ ದಾಮೋದರ ಪ್ರೇರಣೀಯ ಇಂದಿರಾ ದಾಮೋದರ ಭಿನ್ನ ಬಿಂಬಮೂರ್ತಿ ಪ್ರೇರಣೀಯ ಬಿಂಬಮೂರ್ತಿ ಪ್ರೀತ್ಯರ್ಥಂ ಅಂತ ಹೇಳಿ ನಮ್ಮ ಗೋತ್ರ, ನಮ್ಮ ನಕ್ಷತ್ರ, ನಮ್ಮ ಹೆಸರು, ನಮ್ಮ ರಾಶಿ ಎಲ್ಲವನ್ನ ಹೇಳಿಕೊಂಡು ಮಮ ಅಂತ ಹೇಳಿಕೊಂಡು ಸಹ ಕುಟುಂಬಾರಾಮ್ ಕ್ಷೇಮ ಸ್ಥೈರ್ಯ ವಿಜಯ ಆಯು ಆರೋಗ್ಯ ಐಶ್ವರ್ಯಾದಿ ಅಭಿವೃದ್ಧ್ಯರ್ಥಂ ಅಂತ ಹೇಳಿ ಆಮೇಲೆ ತುಂಬಾ ಹೇಳಲಿಕ್ಕಿದೆ. ಅದರಲ್ಲಿ ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ ಶ್ವೇತದ್ವೀಪ ಈಶಾ ಮಾಯಾಪತಿ ವಾಸುದೇವಸ್ಯ ಪರಮ ಪ್ರಸಾದ ಕಾರಣೀಭೂತ ನಿರಾಸ ಅಂದ್ರೆ ಸಂಪ್ರಾಪ್ತಯೇ ಸದ್ಗುರೂಪಸಿದ್ಧ್ಯರ್ಥಂ, ಆಮೇಲೆ ಅಮಾನಿತ್ವ ಅದಂಬಿತ್ವಾದಿ ಜ್ಞಾನ ಸಾಧನಾನಾಂ ಅಭಯ ಸತ್ವ ಸಂಶುದ್ಧಿ ಇತ್ಯಾದಿ ವೈಭವ ಸಂಪದಾಂಚ ಅವಾಪ್ತಯೇ ಶುದ್ರಪಾತಕ ಉಪಪಾತಕ ಮಹಾಪಾತಕ ನಿರಾಸನ ದ್ವಾರ ಬಾಲ್ಯ ಕೌಮಾರ ಯೌವನ ವಾರ್ಧಕ್ಯಾದಿ ಅವಸ್ಥಾಸು ಯತ್ಕೃತಂ ಕಾಯಿಕ ವಾಚಿಕ ಮಾನಸಿಕ ಜ್ಞಾತಾಜ್ಞಾತ ದೋಷ ನಿಬರ್ಹಣ ದ್ವಾರ ಶರೀರ ಇಂದ್ರಿಯ ಅಂತಃಕರಣ ಶುದ್ಧಿದ್ವಾರ ಪರಮಾತ್ಮನಿ ಅಚಲಾ ಭಕ್ತಿ ಪ್ರಾಪ್ತ್ಯರ್ಥಂ ಹರಿಸರ್ವೋತ್ತಮ ವಾಯುಜೀವೋತ್ತಮ ಜ್ಞಾನ ಸಿದ್ಧಿದ್ವಾರ
ಅನ್ಯ ವಿಷಯೇಷು ವೈರಾಗ್ಯ ಪ್ರಾಪ್ತಿ ದ್ವಾರ ಸದಾಕಾಲ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯಾಣಾಂ ಸರ್ವಮೂಲಾದಿ ಸಚ್ಚಾಸ್ತ್ರ ಗ್ರಂಥ ಅಧ್ಯಯನ ಶ್ರವಣಾದಿ ಅಧಿಕಾರ ಸಿದ್ಧ್ಯರ್ಥಂ ವಿಶೇಷತಃ ಹರಿವಾಯು ಗುರುಣಾಂ ಪೂರ್ಣಾನುಗ್ರಹ ಸಿದ್ಧಿದ್ವಾರ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಕಾರ್ತೀಕ ಸ್ನಾನಮಹಂಕರಿಷ್ಯೇ ಎಂಬುದಾಗಿ ಹೇಳಿ ಆ ಪರಮಾತ್ಮನಿಗೆ ಯೋಸೌ ಸರ್ವಗತೋ ದೇವಃ ಚಿತ್ಸ್ವರೂಪೋ ನಿರಂಜನಃ ಸಯೇವ ದ್ರವ ರೂಪೇಣ ಗಂಗಾಂಬೋ ನಾತ್ರ ಸಂಶಯ ಅನ್ನುವಂತಹ ಒಂದು ಶ್ಲೋಕ. ಆಮೇಲೆ ನಂದಿನಿ ನಲಿನಿ ಸೀತಾ ಆಲತಿ ಚ ಮಲಾಪಃ ವಿಷ್ಣು ಪಾದಾಬ್ಜ ಸಂಭೂತ ಗಂಗಾ ತ್ರಿಪದಗಾಮಿನಿ ಎಂಬತಕ್ಕಂತಹ ಭಾಗೀರಥಿ ಭೋಗವತಿ ಜಾಹ್ನವಿ ತ್ರಿದೇಶ್ವರಿ ದ್ವಾದಶೈತಾನಿ ರಾಮಾನಿ ಯತ್ರ ಯತ್ರ ಜಲಾಶಯ, ಯಾವುದೇ ಜಲಾಶಯ ಆಗಿರ್ಬಹುದು, ಇಷ್ಟು ಸ್ಮರಣೆ ಮಾಡಿಕೊಂಡು ಗಂಗಾ ಸಿಂಧು ಸರಸ್ವತಿ ಚ ಯಮುನಾ ಗೋದಾವರಿ ನರ್ಮದಾ ಕೃಷ್ಣ ಭೀಮರತಿ ಚ ಫಲ್ಗು ಸರಯು ಶ್ರೀಗಂಡಕಿ ಗೋಮತಿ ಇತ್ಯಾದಿ ಆಗಿರತಕ್ಕಂತ ಶ್ಲೋಕಾದಿಗಳನ್ನು ಹೇಳಿಕೊಂಡು ನಾನು ಪವಿತ್ರ ತೀರ್ಥ ಸ್ನಾನ ಮಹಂಕರಿಷ್ಯೆ ಅಂತ ಹೇಳಿ ಸ್ನಾನಾದಿಗಳನ್ನು ಮಾಡಿ ದೇವತರ್ಪಣ ಪಿತೃತರ್ಪಣ ಋಷಿ ತರ್ಪಣ ಇತ್ಯಾದಿಗಳನ್ನ ಕೊಡ್ಲೇಬೇಕು. ಯಕ್ಷ್ಮ ತರ್ಪಣ ಇತ್ಯಾದಿಗಳನ್ನೆಲ್ಲ ಹೇಳಿದ್ದಾರೆ ಅವರವರ ಅನುಕೂಲಕ್ಕೆ ತಕ್ಕಂತೆ. ಅಂತೂ ಇಷ್ಟು ಸ್ನಾನಾದಿಗಳನ್ನ ಮಾಡಿ ನಿತ್ಯ ಕರ್ಮಾದಿಗಳನ್ನ ಮಾಡಿಕೊಂಡರೆ ಅದಕ್ಕೆ ಕಾರ್ತೀಕ ಸ್ನಾನ ಎಂಬುದಾಗಿ ಕರೀತಾರೆ. ಅಂತೂ ಈ ಸಂಕಲ್ಪಾದಿಗಳನ್ನ ಮಾಡಿಕೊಂಡು ಈ ಸಂಕಲ್ಪದಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ ಕಾರ್ತೀಕ ಸ್ನಾನ. ಈ ಕಾರ್ತೀಕ ಸ್ನಾನದಲ್ಲಿ ವಿಶೇಷ ಅಂತಂದ್ರೆ ದೀಪದಾನ ಮತ್ತು ಗೋದಾನ, ಸುವರ್ಣದಾನ, ಆಮೇಲೆ ಬ್ರಾಹ್ಮಣ ಭೋಜನದ ದಾನ ಬಹಳ ಹೇಳಿದ್ದಾರೆ. ಇದರಲ್ಲಿ ಅನೇಕ ವಿಚಾರಗಳನ್ನು ಹೇಳ್ತಾರೆ. ಏನಕೇನಾಪಿ ಉಪಾಯೇನ, ಯಾವುದೇ ಉಪಾಯದಿಂದಾದ್ರೂ ದೇವರಿಗೆ ಮಾತ್ರ ದೀಪ ಬೆಳಗುವುದನ್ನ ಮರಿಬೇಡಿ. ಮುಖ್ಯವಾಗಿ ದೀಪ ಬೆಳಗತಕ್ಕಂಥದ್ದು ಯಾಕೆ ಅಂತ ಕೇಳಿದ್ರೆ, ಬೆಳಗಿದ ದೀಪವನ್ನ ದೊಡ್ಡದು ಮಾಡಿದ್ರು ಕೂಡ ಅದಕ್ಕೆ ಮಹಾಪುಣ್ಯ ಉಂಟು ಅಂತ. ಇಂದುಮತಿ ಅಂತ ಒಬ್ಬಳು ವೈಶ್ಯ ಸ್ತ್ರೀ, ವೇಶ್ಯೆ, ಇಂದುಮತಿ ಎಂಬತಕ್ಕಂತಹ ಒಬ್ಬ ವೇಶ್ಯಾಸ್ತ್ರೀ, ಅವಳು ಅನೇಕರನ್ನ ಪುರುಷರನ್ನ ಎದುರು ನೋಡ್ತಾ, ವಿಟ ಪುರುಷರನ್ನ ಎದುರು ನೋಡ್ತಾ ಇದ್ಲು. ಯಾರಾದ್ರೂ ಬರ್ತಾರ ಅಂತ ಯಾರು ಬರ್ಲಿಲ್ಲ. ಕೊನೆಗೆ ಏನಾಯಿತು, ಒಳಗಡೆ ಇರುವಂತಹ ದೀಪ ಅದು ಆರುವ ಪ್ರಸಂಗ ಬಂದಿತ್ತು. ಅದನ್ನ ಸ್ವಲ್ಪ ದೊಡ್ಡದು ಮಾಡಿದ್ಲು. ದೊಡ್ಡದು ಮಾಡಿ ಮಲಗಿದ್ದರಿಂದ ಅವಳು ಮಾಡಿದ್ದೇನು ವಿಟ ಪುರುಷರನ್ನ ಎದುರು ನೋಡಿ. ಆದ್ರೆ ಅವಳಿಗೆ ಮೋಕ್ಷ ಯಾಕೆ ಸಿಕ್ತು ಅಂತ ಕೇಳಿದ್ರೆ, ಆ ದೀಪ ಇತ್ತಲ್ಲ ಬೆಳಗಿನ ಜಾವದಲ್ಲಿ ಎಲ್ಲಿ ಆರಿ ಹೋಗುತ್ತೋ ಅಂತ ಆ ದೀಪವನ್ನ ಸ್ವಲ್ಪ ದೊಡ್ಡದು ಮಾಡಿದ್ಲು. ಅವಳು ಮಾಡಿದ್ದು ತನಗಾಗಿ, ಆದರೆ ನಿಜವಾಗಿಯೂ ಕೂಡ ಅದು ಕಾರ್ತೀಕ ಮಾಸದ ಪ್ರಾತಃ ಕಾಲವಾಗಿತ್ತು. ಹಾಗಾಗಿ ಆ ದೀಪವನ್ನ ಬೆಳಗಿದ್ದರಿಂದ ಅವಳಿಗೆ ಮೋಕ್ಷ ಸಿಕ್ತು. ತಾತ್ಪರ್ಯ ಹೀಗೆ ಅಂತ ಅರ್ಥ ಅಲ್ಲ, ಒಟ್ಟು ದೀಪ ಬೆಳಗಬೇಕು ಅನ್ನುವುದರಲ್ಲಿ ಪ್ರಾಧಾನ್ಯತೆ. ಇನ್ನೊಂದು ಕಥೆಯಲ್ಲಿ ಬರುತ್ತೆ, ಆ ಸಮಯದಲ್ಲಿ ಅವಳು ದೀಪ ಹಚ್ಚಿಟ್ಟು ಮಲ್ಕೊಂಡಿದ್ಲು. ಆಗ ಒಂದು ಇಲಿ ಬಂತು ಆ ತುಪ್ಪವನ್ನ ತಿನ್ಬೇಕು ಅಂತ. ಆಗ ಏನಾಯ್ತು, ತನ್ನ ಕೊಕ್ಕು ಸ್ವಲ್ಪ ಉದ್ದ ಇತ್ತು ಇಲಿದು ಮೂತಿ. ಅವಾಗ ಏನಾಯ್ತು, ಅದು ತೆಗಿಬೇಕು ಅಂತ ಹೇಳಿ ಏಳುವಾಗ ಆ ಬತ್ತಿ ಸಣ್ಣಗೆ ಉರಿತಿತ್ತು. ಆ ಮುಖ ಆ ಬತ್ತಿಗೆ ತಾಗಿ ಹೀಗೆ ಮೇಲೆ ಬಂದಾಗ ಬತ್ತಿ ಸ್ವಲ್ಪ ದೊಡ್ಡದಾಯಿತು. ಅಷ್ಟು ಮಾತ್ರಕ್ಕೇನೆ ಇಲಿ ಆ ದೀಪವನ್ನ ಸ್ವಲ್ಪ ದೊಡ್ಡದು ಮಾಡಿದ್ದರಿಂದ ಅದಕ್ಕೆ ಮೋಕ್ಷ ಪ್ರಾಪ್ತಿ ಆಯಿತು ಅಂತ. ಇನ್ನು ಒಂದು ಕಾಗೆ, ಆ ಕಾಗೆ ಏನ್ ಮಾಡ್ತಂತೆ, ಈ ತುಳಸಿ ಬೃಂದಾವನ ಅಂತ ಮನೆಯ ಮುಂದೆ ಇರುತ್ತೆ. ಆ ತುಳಸಿ ಬೃಂದಾವನದ ಮುಂದೆ ಒಂದು ತುಪ್ಪ ದೀಪ ಹಚ್ಚಿಟ್ಟಿದ್ರು. ಈ ಕೊಕ್ಕಿನಿಂದ ಆ ತುಪ್ಪದ ಆಸೆಯಿಂದ ಅದು ಏನ್ ಮಾಡಿಬಿಡ್ತು, ಆ ಕೊಕ್ಕಿನಿಂದ ಆ ತುಪ್ಪದ ದೀಪವನ್ನು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಆ ಕಾಗೆಗೂ ಮೋಕ್ಷ ಕೊಟ್ರಂತೆ. ಆಗ ಯಮದೂತರು ಕೇಳಿದ್ರು, ಇದಕ್ಕೆ ಕಾಗೆಗೆ ಯಾಕೆ ಮೋಕ್ಷ ಕೊಟ್ರಿ ಅಂತ. ಆಗ ಅದು ಹೇಳತ್ತಂತೆ, ಏನು ಅಂತಂದ್ರೆ, ನಾನು ಆ ತುಪ್ಪದ ದೀಪವನ್ನು ತಿನ್ಬೇಕು ಅಂತ ಹೊರಟಿದ್ದೆ. ತಿನ್ಲಿಕ್ಕೆ ಅಂತ ಹೊರಟಾಗ ದೀಪ ಸಮೇತ, ದೀಪ ಅಂದ್ರೆ ಆ ತುಪ್ಪ ಬತ್ತಿ ಅದನ್ನ ಸಮೇತ ಕೊಕ್ಕಿನಿಂದ ತಗೊಂಡು ಹೋಗ್ತಾ ಇದ್ದೆ ತುಪ್ಪವನ್ನ ತಿನ್ಬೇಕು ಅಂತ. ಆದ್ರೆ ಆ ದೀಪ ಉರಿತಿತ್ತಲ್ಲ, ಆ ಉರಿತಾ ಏನಾಯಿತು, ನನ್ನ ಕೊಕ್ಕು ಬಿಸಿ ಆಗ್ಲಿಕ್ಕೆ ಶುರುವಾಯಿತು. ಅವಾಗ ಏನ್ ಮಾಡ್ತಿ ಕಾಗೆ, ಓಹೋ ಇದು ಉರಿತಾ ಇದೆ, ನನ್ನ ಕೊಕ್ಕು ಸುಡ್ತಾ ಇದೆ ಅಂತ ಬಾವಿಯಲ್ಲಿ ಕಚ್ಚಿಕೊಂಡ ಬತ್ತಿಯನ್ನು ಬಿಟ್ಬಿಡ್ತು.
ಯಾವಾಗ ಬಿಟ್ಟು ಬಿಡ್ತು, ಕೆಳಗಡೆ ದೊಡ್ಡ ಹುಲ್ಲಿನ ಬಣವೆ, ಆ ಹುಲ್ಲಿನ ಬಣವೆಯ ಮೇಲೆ ಅದು ಬಿತ್ತು, ಇಡೀ ಬಣವೆ ಸುಟ್ಟು ಹೋಯ್ತು. ಅದಕ್ಕಾಗಿ ಮೋಕ್ಷ. ಅಂದ್ರೆ ಇದರ ಅರ್ಥ ಏನು ಅಂದ್ರೆ, ಕಾರ್ತೀಕ ಮಾಸದ ಬೆಳಗ್ಗೆ ದೀಪವನ್ನ ಹಚ್ಚಿದ್ದರಿಂದ ಅದಕ್ಕೆ ಮೋಕ್ಷ, ಹಾಗೆ ಅಂತ ಅನ್ಯತಾ ಭಾವಿಸಬಾರದು. ಯಾಕೆಂದ್ರೆ ಇನ್ನೊಬ್ಬರ ಹುಲ್ಲಿನ ಬಣವೆಗೆ ಬೆಂಕಿ ಇಟ್ರೆ ಮೋಕ್ಷ ಆಗುತ್ತೆ ಅಂತ ತಾತ್ಪರ್ಯ ಅಲ್ಲ. ಇದಕ್ಕೆ ಅರ್ಥಾಪತ್ತಿ ಅಂತ ಹೇಳ್ತಾರೆ. ಅರ್ಥಾಪತ್ತಿ ಅಂದ್ರೆ ತಾತ್ಪರ್ಯ ತಿಳ್ಕೊಳ್ಬೇಕು. ಅಂದ್ರೆ ಕಾರ್ತೀಕ ಮಾಸದಲ್ಲಿ ದೀಪ ಹಚ್ಚಿದ್ರೆ ಮಹಾಪುಣ್ಯ ಅನ್ನುವಂಥದ್ದು. ದೀಪ ಬೆಳಗೋದ್ರಿಂದ ಮಾತ್ರ ಅಲ್ಲ, ಏನು ಅಂದ್ರೆ ಆ ದೀಪವನ್ನ ಸಣ್ಣಗಿರತಕ್ಕಂಥದನ್ನ ಸ್ವಲ್ಪ ದೊಡ್ಡದು ಮಾಡಿದ್ರು ಅದಕ್ಕೆ ಮೋಕ್ಷಾದಿ ಪುರುಷಾರ್ಥಗಳು ಉಂಟು ಅಂತ. ಯಾಕೆ ಅಂತಂದ್ರೆ ಬೆಳಕಿನ ಪುಂಜ ಅಂತಂದ್ರೆ ತತ್ವಜ್ಞಾನ ಅಂತರ್ಥ. ನಮ್ಮ ಸ್ವಾಮಿ ಹೇಳುತ್ತಿರುವಾಗ ಯಾರು ಬೆಳಕಿನ ಪುಂಜದಿಂದ ಅವನಿಗೆ ಆರತಿಯನ್ನ ಮಾಡ್ತಾರೆ, ವಿಶೇಷ ಅಂತಂದ್ರೆ ಮತ್ಸ್ಯಾಕೃತಿ ದರ ಜಯ ದೇವೇಶ ಭೂಮಿ ವಿದಾರಕ ವೇದ ವಿಭವ ಎಂಬುವಂತಹ ಯಾವ ಕಾರ್ತೀಕ ದಾಮೋದರ ಸ್ತೋತ್ರ ಅಂತ ಸುಪ್ರಸಿದ್ಧವಾಗಿದೆ, ಈಗ ಎಲ್ಲರೂ ಕೂಡ ಹಾಡಿದ್ದಾರೆ. ಹಾಗಾಗಿ ಅಂತಹ ಹಾಡನ್ನ ಹಾಡಿಕೊಂಡು ದೇವರಿಗೆ ತುಪ್ಪದ ದೀಪ ಅಥವಾ ಎಳ್ಳೆಣ್ಣೆಯ ದೀಪ ಎರಡು ಮಾತ್ರ, ಇನ್ಯಾವ ದೀಪವನ್ನೂ ಬೆಳಗುವ ಹಾಗಿಲ್ಲ. ಈ ರೀತಿಯಾದಂತ ದೀಪಾರಾಧನೆ ಭಗವಂತನಿಗೆ ಮಾಡಿದರೆ ಭಗವಂತನ ಪೂರ್ಣ ಅನುಗ್ರಹ ಆಗೋದರಲ್ಲಿ ಯಾವ ಸಂಶಯವೂ ಕೂಡ ಇಲ್ಲ. ಈ ರೀತಿಯಾಗಿ ಕಾರ್ತೀಕ ಮಾಸ ಮಹಾತ್ಮೆ. ಇದಾದ ನಂತರ ನಮ್ಮ ಶ್ರೀನಿವಾಸ ಕಲ್ಯಾಣದ ಚಿಂತನೆಯನ್ನ ನಾವು ಮಾಡೋದಾದ್ರೆ, ಬ್ರಹ್ಮ ರುದ್ರಾದಿ ವಂದ್ಯಂತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಿಸ್ವ ಅನಿಷ್ಠಾನಿ ಸಾಧಯೇಷ್ಟಾನಿ ಮಾಧವ. ಇಲ್ಲಿ ಏನಾಯಿತು, ನಿನ್ನೆ ಆ ಧರಣಿ ದೇವಿ ಬಕುಲ ಮಾತೆಗೆ ಕೇಳ್ತಾ ಇದ್ದಾಳೆ, ನಿಮ್ಮ ಗೋತ್ರ ಏನು, ಮತ್ತೆ ಕೃಷ್ಣ ಇದು ಸ್ಮೃತಃ, ಅವನ ಹೆಸರು ಕೃಷ್ಣ ಅಂತ ಎಲ್ಲವನ್ನು ಕೂಡ ವಶಿಷ್ಠ ಗೋತ್ರೋತ್ಪನ್ನ ಇತ್ಯಾದಿ ಎಲ್ಲವನ್ನು ಕೂಡ ನಿನ್ನೆ ನಾವು ಹೇಳಿದ್ವಿ. ಅಲ್ಲಿ ಹೇಳುವಾಗ ಆ ಬಹುಲಾಚಾರ ಸಂಪನ್ನ, ಒಳ್ಳೆಯ ಆಚಾರ ಸಂಪನ್ನನಾಗಿದ್ದಾನೆ. ಪಂಚವಿಂಶತಿ ವಾರ್ಷಿಕ, ಪಂಚವಿಂಶತಿ ವಾರ್ಷಿಕ ಅಂತಂದ್ರೆ ವಾರ್ಷಿಕ ಅಂದ್ರೆ 25 ವರ್ಷಗಳು ಅಂತ ಇಷ್ಟು ಒಂದು ಮೇಲ್ನೋಟದ ಅರ್ಥ. ಆಗ ಪಂಚವಿಂಶತಿ ಅಂದ್ರೆ 25, ವಾರ್ಷಿಕ ಅಂತನ್ನುವ ಶಬ್ದಕ್ಕೆ ಸಂಸ್ಕೃತದಲ್ಲಿ ವರ್ಷಯತಿ, ವರ್ಷಯತಿ ಅಂತಂದ್ರೆ ನಮ್ಮ ವರುಷವನ್ನ ಬೆಳೆಸುವಂತಹದ್ದು, ನಮ್ಮ ಆಯುಷ್ಯ. ವರುಷ ಅಂದ್ರೆ ಆಯುಷ್ಯ ಅಂತ ಅರ್ಥ. ಆಯುಷ್ಯವನ್ನ ಬೆಳೆಸುವಂತದ್ದು ಒಳಗಿನ 25 ತತ್ವಗಳು. ಆದ್ದರಿಂದ ಆ ತತ್ವಗಳಿಗೆ ನಿಯಾಮಕ ಅಂತ ಅರ್ಥ. ಆಗ ಪ್ರಶ್ನೆ ಕೇಳ್ತಾರೆ ಏನು ಅಂತ, ಪಾಣಿಗ್ರಹಣ ಕಾಲೇತು ದೃಷ್ಟ್ವಾ ಸುಖಮೇಷ್ಯಸಿ ಕಿಮತ್ರ ಬಹುನೋಕ್ತೇನ ದರ್ಶನಾತ್ತೇ ಸುಖಂ ಭವೇತ್. ನೋಡಪ್ಪ, ಇಷ್ಟು ಹೇಳ್ತಾ ಇದ್ದೇನೆ, ಎಲ್ಲವನ್ನು ಕೂಡ ಹೇಳಿದ್ದೇನೆ, ಇನ್ನು ಬಹಳ ಹೇಳೋದ್ರಿಂದ ಪ್ರಯೋಜನ ಇಲ್ಲ. ಒಂದೇ ಮಾತು ಹೇಳ್ತೇನೆ, ಆ ಹುಡುಗನನ್ನ ನೋಡಿದ ಕೂಡ್ಲೆ ಸಾಕ್ಷಾನ್ ಮನ್ಮತಃ, ಅವನನ್ನ ನೋಡಿದ ಮೇಲೆ ಮೋಹಿತರಾಗದಿದ್ದವರು ಜಗತ್ತಿನಲ್ಲೇ ಇಲ್ಲ. ಅವನನ್ನ ನೋಡಿ ನನಗೆ ಮೋಹಿತರಾಗಲಿಲ್ಲ ಅಂತ ಹೇಳುವವರು ಜಗತ್ತಿನಲ್ಲೇ ಇಲ್ಲ. ತದ್ವೃತ್ತಮಖಿಲಂ ಶ್ರುತ್ವ ಆನಂದ ನಿರ್ಭರ, ಅದನ್ನ ಕೇಳಿದ ಕೂಡ್ಲೆ ಎಷ್ಟು ಆನಂದ ಭರಿತಳಾದಳು ಆ ಧರಣಿ ದೇವಿ ಅಂದ್ರೆ, ಹೇಳಲಿಕ್ಕೆ ಸಾಧ್ಯವಿಲ್ಲದಿದ್ದಷ್ಟು ಆನಂದ ಭರಿತಳಾದಳು. ಆಗ ಆನಂದದಿಂದ ಧರಣಿ ದೇವಿ ಮಾತನಾಡ್ತಾ ಇದ್ದಾಳೆ. ಶಂಕಾ ಜಾತಾವರಾರೋಹೇ ಮಮತೆ ವಚನಾಚ್ಯುಬೇ ಸೌಭಾಗ್ಯ ಕುಲಿನಶ್ಚ ಮುಂದಿಮ ಬುದ್ಧಿಮಾಂಶ್ಚ ಇವಾಂಬಲಿ. ಅಲ್ಲಿ ಹೇಳ್ತಾ ಇದ್ದಾರೆ, ನನಗೆ ಸಂಶಯ ಇತ್ತು ಆದ್ದರಿಂದ ಕೇಳಿದೆ ಹೊರತು ನಿಜವಾಗಿಯೂ ನನಗೆ ಅವರ ಬಗ್ಗೆ ಒಳ್ಳೆಯ ಅಭಿಪ್ರಾಯವೇ ಇದೆ. ಆದ್ದರಿಂದ ಅಲ್ಲಿ ನಮಗೆ ಈವರೆಗೂ ಮದುವೆ ಆಗಿಲ್ಲಲ್ಲ ಯಾಕೆ ಅಂತ ಒಂದು ಸಣ್ಣ ಪ್ರಶ್ನೆ, ಏನಿದ್ದದ್ದನ್ನು ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೇಕು, ಸುಮ್ಮನೆ ಒಳಗಿಟ್ಟುಕೊಂಡೇ ಕೊರಿಬಾರ್ದು. ಅದರ ಮನಸ್ಸಿನಲ್ಲಿ ಇದೆ, ಏನ್ ಅನಿಸಿತು ಅದನ್ನ ಹೇಳ್ತಾ ಇದ್ದೀನಿ. ಯಾಕೆ ಇಷ್ಟು 25 ವರ್ಷ ಅಂತಿ, 25 ವರ್ಷ ಆದ್ರೂ ಕೂಡ ಯಾಕೆ ಮದುವೆ ಆಗಲಿಲ್ಲ ಅಂತನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಸಾ ತದ್ವಚನಮಾಕರ್ಣ್ಯ ಮನಸಿ ತಮ ಚಿಂತಯತ್ ಧೈರ್ಯೇಣ ವಚನಂ ಪ್ರಾಹ ಧರಣಿಂ ರಾಜವಲ್ಲಭಾಂ. ಆ ಕೇಳಿದ ಕೂಡಲೇ ಏನು ಉತ್ತರ ಕೊಡ್ಬೇಕು? ಆಗ ಬಕುಲ ಹೇಳ್ತಾಳಂತೆ, ಕೃತಂ ವೈವಾಹಿಕಂ ದೇವಿ.
ನೋಡು, ನನಗೆ ಇಲ್ದೇ ಇದ್ದದನ್ನೆಲ್ಲ ಹುಡ್ಸ್ಕೊಂಡು ಹೇಳಿ ಅಭ್ಯಾಸ ಇಲ್ಲ. ಓಪನ್ ಟಾಕ್, ಏನಿದೆ ಓಪನ್ ಆಗಿ ಹೇಳ್ತೇನೆ, ಕೇಳು. ಏನು ಅಂತ, ಕೃತಂ ವೈವಾಹಿಕಂ ಬಾಲೆ, ಭಾಗೀರಥಿ ಹೇಗೆ ಪಾದದಿಂದ ಹುಟ್ಟಿದಳು ಹಾಗೆ ಬ್ರಹ್ಮ ಆ ನಾಭಿ ಕಮಲದಿಂದ ಹುಟ್ಟಿದ್ದಾನೆ ಅಂತ. ಆದ್ದರಿಂದ ಅವನಿಗೆ ಆಲ್ರೆಡಿ ಮದುವೆ ಆಗಿದೆ. ಕೃತಂ ವೈವಾಹಿಕಂ ದೇವಿ, ಬಾಲ್ಯೇ ಹಿಂದೆನೆ ಮದುವೆ ಆಗೋಗಿದೆ. ಆದ್ದರಿಂದ ಚಿಕ್ಕಂದಿನ ಮದುವೆ ಆಗಿತ್ತು. ಹೆಂಡತಿಯಲ್ಲಿ ಮಕ್ಕಳಾಗದೆ ಹೋದದ್ದರಿಂದ ಎರಡನೇ ಮದುವೆ ಮಾಡಬೇಕಾಗಿದೆ. ಏನ್ ಹಿಂಗಂದ್ರೆ, ಅಂದ್ರೆ ಮೊದಲನೇ ಹೆಂಡತಿಯಲ್ಲಿ ಮಕ್ಕಳಾಗಿಲ್ಲ, ಆದ್ದರಿಂದ ಈ ಮದುವೆ ಮಾಡ್ತೇನೆ ಅಂತಂದ್ರೆ ಒಂಥರ ಅಸಮಂಜಸವಾಗಿದೆಯಲ್ಲ. ಕೃತಂ ವೈವಾಹಿಕಂ ಬಾಲೆ ಅಂದ್ರೆ ಮಕ್ಕಳಾಗಿಲ್ಲ ಅಂದ್ರೆ ಬ್ರಹ್ಮದೇವರು ಹುಟ್ಟಿದ್ದಾರೆ, ಅದು ತನ್ನ ನಾಭಿ ಕಮಲದಿಂದಲೇನೆ ಹುಟ್ಟಿದ್ದು. ಹೆಂಡತಿಯಿಂದ ಮಕ್ಕಳು ಅಂತ ಆಗಿಲ್ಲ, ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಅಂದರೆ ಏನರ್ಥ ಅಂದರೆ, ಸೃಷ್ಟಿಯ ಕಾರ್ಯ ಆರಂಭವಾಗಬೇಕಾಗಿದೆ ಇನ್ನು. ಯಾಕೆಂದ್ರೆ ಇದು ಕಲಿಯುಗದ ಕೊನೆ, ಇದಾದ ಮೇಲೆ ಕೃತಯುಗ ಪ್ರಾರಂಭ ಆಗುತ್ತೆ. ಕೃತಯುಗದ ಪ್ರಾರಂಭ ಆಗಬೇಕಾದ್ರೆ ಮತ್ತೆ ಸೃಷ್ಟ್ಯಾದಿ ಕಾರ್ಯಗಳ ನಡಿಬೇಕಾಗಿದೆ. ಆದ್ದರಿಂದ ಅಂತಹ ಸೃಷ್ಟ್ಯಾದಿ ಕಾರ್ಯಗಳಿಗೆ ಇವಳನ್ನ ಉಪಯೋಗಿಸಿಕೊಂಡು, ಅಂದ್ರೆ ಇವಳ ದ್ವಾರ ಸೃಷ್ಟ್ಯಾದಿ ಕಾರ್ಯಗಳನ್ನ ಮಾಡಬೇಕಾಗಿದೆ ಅಂತ ಅಭಿಪ್ರಾಯವೇ ಹೊರತು ಲೌಕಿಕಾರ್ಥವಲ್ಲ. ನ ದೋಷ ವಿತರಂಬಿದ್ದಿ, ಇದನ್ನು ದೋಷವಾಗಿ ಎಣಿಸ್ಬೇಡ. ಶ್ರೀನಿವಾಸ ನಿರಾಮಗೆ ತದ್ವೃತ್ತಮಖಿಲಂ ಶ್ರುತ್ವ ಸಂಪೂಜ್ಯ ಬಕುಲಾನ್ ನೃಪ. ಅವಳಿಗೆ ಪರಮಾನಂದವಾಯಿತು. ಇಡೀ ಜಗತ್ತಿನ ಆಗು ಹೋಗುಗಳಿಗೆ ನನ್ನ ಮಗಳನ್ನ ನಿಮಿತ್ತ ಮಾಡಿಕೊಂಡು ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳಿಗೆ ಕಾರಣೀಭೂತವಾಗ್ತದೆ ಅಂತಂದಾಗ ಯಾರಿಗೆ ಆನಂದ ಆಗೋದಿಲ್ಲಮ್ಮ. ಸಾ ಪುತ್ರಂ ಶಾಂತಿ ದೇಶಾತ ನೃಪಾಹ್ವಾನೇ ನೃಪೋತ್ತಮ. ಆ ನಂತರ ರಾಜನನ್ನ ಕರೆಯುವುದಕ್ಕೋಸ್ಕರವಾಗಿ ತನ್ನ ಮಗನಾಗಿರತಕ್ಕಂತ ವಸುದಾನನನ್ನ ಕೊಟ್ಟು ಕಳಿಸ್ತಾ ಇದ್ದಾಳೆ ಧರಣಿದೇವಿ. ಅಪ್ಪನನ್ನ ಕರೆದುಕೊಂಡು ಬಾ ಅಂತ ಇಷ್ಟೆಲ್ಲ ಮಾತನಾಡಿದ ಮೇಲೆ ಆವಾಗ ರಾಜ ಸಂತೋಷದಿಂದ ರಾಣಿಯ ಮನೆಗೆ ಬಂದಾಗ ಧರಣಿದೇವಿ ತನ್ನ ಬಳಿಗೆ ಬಂದು, ಅಂದ್ರೆ ಆಕಾಶ ರಾಜನ ಕಿವಿಯಲ್ಲಿ ಎಲ್ಲ ರಹಸ್ಯವಾಗಿ ಏನೇನು ಮಾತನಾಡಿದ್ವಿ, ನೀವೇನು ಮಾತನಾಡಬೇಕಾಗಿದೆ ಅನ್ನೋದನ್ನು ಹೇಳಿದ್ರು. ಅಂದ್ರೆ ಹೂಂತ ಹೇಳ್ರಿ ಅಂತ. ಅಂದ್ರೆ ಹೌದಾ, ನಾನು ಸ್ವಲ್ಪ ವಿಚಾರ ಮಾಡ್ಬೇಕಾಗಿದೆ, ಏನೋ ಮಾತನಾಡಬೇಡಿ, ಆಯಿತು ಸಂತೋಷದಿಂದ ನಾವು ಒಪ್ಪಿದ್ದೇವೆ, ಇದೇ ನಿಮ್ಮ ಉತ್ತರ ಆಗಿರ್ಬೇಕು, ಆಮೇಲೆ ಬೇಕಾದ್ರೆ ಏನಾದ್ರು ವಿಚಾರ ಮಾಡೋಣ. ಹೀಗೆ ಇಷ್ಟರ ಮಟ್ಟಿಗೆ ಅವಳು ಮಾತನಾಡಿದ್ದಾಳೆ. ಅಂದರೆ ಕನ್ಯಾರ್ಥಮಾಗತ ರಾಜನ್ ಬಕುಲ ವೆಂಕಟಾಚಲಾತ್ ಸುತಂ ಸಂಪ್ರೇಷಯಾಪಾಸ. ನೋಡಿ, ಏನಿಲ್ಲ, ಅವಳು ಮತ್ತೆ ಆಕಾಶ ರಾಜ ಇಷ್ಟು ಹೇಳಿದ ಮೇಲೆ ಆಯ್ತು ನಾನು ಮಾತನಾಡ್ತೇನೆ ಅಂತ ಹೇಳಿ ಆಕಾಶ ರಾಜ ಮಾತನಾಡ್ಲಿಕ್ಕೆ ಶುರು ಮಾಡ್ತಾನೆ. ಇತಿ ಪತ್ನ್ಯಾ ವಚಶ್ರುತ್ವ. ಪತ್ನ್ಯಾ ವಚಶ್ರುತ್ವ, ಪತ್ನ್ಯಾ ಅಂತಂದ್ರೆ ಏನರ್ಥ ಅಂದ್ರೆ ತನ್ನ ಹೆಂಡತಿಯ ಮಾತನ್ನು ಕೇಳಿ ಅಂತ. ತನ್ನ ಹೆಂಡತಿಯ ಮಾತನ್ನು ಕೇಳಿ ಅಂದ್ರೆ ಏನರ್ಥ ಅಂದರೆ ಬಕುಲ ಮಾತೆ ಶ್ರೀನಿವಾಸನ ನಿಜವಾದ ಅಭಿಪ್ರಾಯವನ್ನೆಲ್ಲವನ್ನು ಕೂಡ ಕೇಳಿ ಅಂತ ಅರ್ಥ. ಅಂದರೆ ಶಾಸ್ತ್ರ ಏನ್ ಹೇಳುತ್ತೆ ಗೊತ್ತಾ, ಯಾವುದೇ ಒಂದು ಶುಭ ಕಾರ್ಯವನ್ನ ಮಾಡಬೇಕಾದರೆ ಹೆಂಡತಿಯ ಅನುಮತಿಯನ್ನು ತೆಗೆದುಕೊಂಡೇ ಮಾಡಬೇಕಂತ. ಹೆಂಡತಿಯ ಅನುಮತಿ ಇಲ್ಲದೆ ಯಾವ ಶುಭ ಕಾರ್ಯವನ್ನ ಮಾಡಬಾರದು ಅಂತ. ಶುಭ ಕಾರ್ಯ ಅಂದ್ರೆ ದೊಡ್ಡ ದೊಡ್ಡ ಕಾರ್ಯಾದಿಗಳನ್ನು ಮಾಡ್ತೇವೆ ಅಲ್ಲ, ಪ್ರತಿಯೊಂದು ಹೆಂಡತಿ ಗಂಡನಿಗೆ ಹೇಳಬೇಕು, ಗಂಡ ಹೆಂಡತಿಗೆ ಹೇಳಬೇಕು, ಇದು ನಿಜ. ಆದರೆ ಧರ್ಮ ಕಾರ್ಯದಲ್ಲಿ ಹೆಂಡತಿಯ ಅನುಮತಿ ಇಲ್ಲದೆ ಯಾವ ಧರ್ಮ ಕಾರ್ಯಾದಿಗಳನ್ನು ಮಾಡುವ ಹಾಗಿಲ್ಲ. ಧರ್ಮ ಕಾರ್ಯವನ್ನ ಮಾಡಬೇಕು ಸಂತೋಷದಿಂದ ಒಂದು ತುಳಸಿ ದಳ ನೀರನ್ನ ಕೈ ಮೇಲೆ ಹಾಕಿದ ಮೇಲೆ ಮುಂದುವರಿಸಬೇಕೇ ಹೊರತು ಅವಳ ಅನುಮತಿಯಿಂದ ಮಾಡ್ಲಿಕ್ಕಿಲ್ಲ ಎಂಬುವ ಮಾತನ್ನ ಜಗತ್ತಿಗೆ ಸಂದೇಶವನ್ನ ಕೊಡುವುದಕ್ಕೋಸ್ಕರವಾಗಿ ಆಕಾಶ ರಾಜ ಅವನೇನ್ ಹೇಳ್ತಾನೆ, ನನ್ನ ಹೆಂಡತಿ ಹೇಳಿದ್ಮೇಲೆ ಅವಳ ಒಪ್ಪಿಗೆ ಬಂದಿದೆ, ಆ ಒಪ್ಪಿಗೆ ಬಂದ ಮೇಲೆ ನಾನು ಮುಂದುವರಿತೇನೆ. ಅಹೋ ಮಂಗಲಮಸ್ಮಾಕಂ ಸಂಪ್ರಾಪ್ತಂ ಪೂರ್ವ ಪುಣ್ಯತಃ ಅಭವತ್ ಪಿತರ ಸರ್ವೇ ಕೃತಾರ್ಥ ಮುಕ್ತಿಭಾಗಿನಃ. ನನ್ನ ಹೆಂಡತಿ ಒಪ್ಪಿದ್ದಾಳೆ ಅಂದ್ಮೇಲೆ ನಾವೆಲ್ಲರೂ ಕೂಡ ಮೋಕ್ಷಕ್ಕೆ ಭಾಗಿಯಾಗಿದ್ದೇವೆ ಅಂತ ಅರ್ಥ. ಅಂದ್ರೆ ಹೆಂಡತಿಯ ಮೇಲೆ ಎಷ್ಟು ವಿಶ್ವಾಸ ಆಕಾಶ ರಾಜನಿಗೆ.
ಅಂದ್ರೆ ನನ್ನ ಹೆಂಡತಿ ವಿಚಾರ ಮಾಡಿದ್ದಾಳೆ ಅಂದ್ರೆ ಇದೆಲ್ಲವನ್ನು ಕೂಡ ವಿಚಾರ ಮಾಡಿದ್ದಾಳೆ. ಈ ಮಗಳ ವಿವಾಹ ಎಂಬತಕ್ಕಂಥದ್ದು ನಮ್ಮೆಲ್ಲರಿಗೂ, ಇಡೀ ನಮ್ಮ ಬಂಧುಗಳಿಗೆ ಮೋಕ್ಷಕ್ಕೆ ಕಾರಣೀಭೂತವಾಗಿರತಕ್ಕಂಥದ್ದು. ಹಿಂದಿನ ಜನ್ಮದ ಪುಣ್ಯ ಇದ್ದದ್ದರಿಂದ ಇವತ್ತು ನಮಗಿದೆಲ್ಲ ಪ್ರಾಪ್ತಿಯಾಯಿತು. ಇಷ್ಟೇ ಅಲ್ಲ, ಪಿತರ ಸರ್ವೇ ಕೃತಾರ್ಥಾಹ ಮುಕ್ತಿಭಾಗಿನಃ, ಪಿತೃಗಳು ಕೂಡ ಮುಕ್ತಿಯನ್ನ ಹೊಂದುತ್ತಾ ಇದ್ದಾರೆ. ನೋಡಿ, ಒಂದು ವಿವಾಹ ಕಾರ್ಯವನ್ನ ಮಾಡೋದರಿಂದ ಪಿತೃಗಳು ಮುಕ್ತರಾಗುತ್ತಾರೆ. ಇಷ್ಟೇ ಅಲ್ಲ, ನಮಗೆ ನಾವು ಕೃತಕೃತರಾಗ್ತೇವೆ. ಇದೆಲ್ಲ ಮಾಡಬೇಕಾದ್ರೆ ಜನ್ಮಾಂತರದ ಪುಣ್ಯ ಇರಬೇಕು. ನಿನ್ನ ಅಮೃತ ಸಮಾನವಾದ ಮಾತಿನಿಂದ ದೇಹದಲ್ಲಿ ರೋಮಾಂಚನವಾಯಿತು ಅಂತಾನೆ ಆಕಾಶರಾಜ. ತದ್ವಾಕ್ಯ ಮರುತಪಾನೇನ ರೋಮಹರ್ಷಸ್ತು ಜಾಯತೆ, ರೋಮಹರ್ಷಣವಾಗಿದೆ ಅಂತಾರೆ. ಇಂತಹ ಮಂಗಲಮಯವಾದ ವಿವಾಹ ಮಹೋತ್ಸವನ್ನ ಯಾವಾಗ ನೋಡ್ತೇನೋ ಅಂತ ನನಗೆ ಕಾಯ್ತಾ ಇದೆ. ಹೀಗೆ ಅಂತ ಹೇಳಿ ಆಕಾಶರಾಜ ಪದ್ಮಾವತಿಯ ಮನೆಗೆ ಹೋಗ್ತಾನೆ. ಆದರದ ಮಾತುಗಳನ್ನು ಹೇಳಿ, ಏನಮ್ಮ ಇಷ್ಟೆಲ್ಲ ವಿಚಾರಗಳನ್ನು, ಭದ್ರೇ ದುಃಖಂ ಮನಸ್ಸಂತೆ ತ್ಯಜ ಶೀಘ್ರಮಿತಿ ಪರಂ, ಯೋಚನೆ ಮಾಡಬೇಡಮ್ಮ, ನಿನ್ನ ಮನಸ್ಸಿನಲ್ಲಿರುವಂತಹದ್ದನ್ನ ನಿರ್ಭಯವಾಗಿ ಹೇಳು, ನಾವು ವಿವಾಹ ಮಾಡ್ಲಿಕ್ಕೆ ತಯಾರಾಗಿದ್ದೇವೆ ಅಂತ ಈ ರೀತಿಯಾಗಿ ಹೇಳಿದಾಗ ಪದ್ಮಾವತಿ ಹೇಳ್ತಾಳೆ, ಮಾತಸ್ತೆ ಕಥಿತಂ ಸರ್ವಂ ವೃತ್ತಾಂತಂ ಜನಕಸ್ಯ ಮೇ ಸಮಾಚಕ್ರಾತ್ಯ ಸಂಕೋಚಾತ್ ನ ವಕ್ತುಂ ಉತ್ತಮುಚ್ಯತೆ. ಅಪ್ಪ, ಈ ವಿಚಾರವನ್ನೆಲ್ಲವನ್ನು ಕೂಡ ತಾಯಿಯ ಮುಂದೆ ಎಲ್ಲವನ್ನು ಹೇಳಿದ್ದೇನೆ. ನೀನೇ ತಂದೆಗೆ ತಿಳಿಸುವಂತೂ ಕೂಡ ನಾನು ಹೇಳಿದ್ದೇನೆ. ಅವರು ನಿಮ್ಮ ಮುಂದೆ ಹೇಳಿದ್ದಾರೆ. ನಾನು ಎಲ್ಲದಕ್ಕೂ ತಯಾರಾಗಿದ್ದೇನೆ. ಆವಾಗ ಆ ಶಾಸ್ತ್ರ ರೀತಿಯಂತೆ ಕೂಡಲೇ ಮದುವೆಯನ್ನ ಮಾಡ್ಲಿಕ್ಕೆ ಉದ್ಯುಕ್ತರಾಗರಿ ಅಂತ ಕೇಳಿದಾಗ, ಶುಭಶ್ಚ ಶೀಘ್ರಂ ಅಂತ ಆ ಗಂಡ ಹೇಳಿದ್ನಂತ. ನೋಡಿ, ಹೆಂಡತಿ ಯಾವುದಾದ್ರೂ ಒಂದು ಒಳ್ಳೆ ಕೆಲಸಕ್ಕೆ ಕೈ ಹಾಕಿದ್ದಾಳೆ ಅಂದ್ರೆ ಶುಭಶ್ಚ ಶೀಘ್ರಂ ಅಂತ ಅನ್ಬೇಕಂತೆ. ರಾಜ ಹೇಳ್ತಾನೆ, ತಸ್ಯ ದಾಸ್ಯಾಮಿ ಕೃಷ್ಣಾಯ ಶ್ರೀನಿವಾಸಾಯ ಭಾಮಿನಿ ಸಮಾಶ್ಚ ಸುತಾಂ ರಾಜ ಪುತ್ರಮಿಂದ್ರ ನಿಕೇತನಂ. ಈ ರೀತಿಯಾಗಿ ಹೇಳಿದಾಗ ರಾಜ ಆನಂದವಾಗಿ, ಪದ್ಮಾವತಿ ಚಿಂತಿಸಬೇಡಮ್ಮ, ಎಲ್ಲವನ್ನು ಕೂಡ ವಿಸ್ತಾರವಾಗಿ ಮಾಡೋಣ. ಅಷ್ಟೇ ಅಲ್ಲ, ಪತ್ರಿಕೆಯನ್ನ ತೆಗೆದುಕೊಂಡು ಆ ಅಳಿಯನಿಗೆ ಈಗಲೇ ಬರೀತೇನೆ ಅಂತ ಹೇಳಿ ಆ ಆಕಾಶರಾಜನ ಮಗ ವಸುದಾನ ಅಂತ, ವಸುದಾನ ಯಾರು? ಚಂದ್ರನ ಅವತಾರ. ಅತಿ ಶೀಘ್ರವಾಗಿ ಇಂದ್ರಲೋಕವನ್ನ ಸೇರಿ ಸಂತೋಷ ಭರಿತನಾಗಿ ಇಂದ್ರನಿಗೆ ಗುರುಗಳಾಗಿರುವ ಬೃಹಸ್ಪತ್ಯಾಚಾರ್ಯರಿಗೆ ನಮಸ್ಕಾರವನ್ನ ಮಾಡಿ, ತಂದೆ ಬರೆದ ಪತ್ರವನ್ನ ಅವರ ಮುಂದೆ ಇಟ್ಟು, ಅವರು ಪತ್ರ ಬರ್ಕೊಟ್ಟಿದ್ರು, ನೀವು ಬರಬೇಕು, ವಿವಾಹಾರ್ಥವಾಗಿ ಮಾತನಾಡ್ಲಿಕ್ಕೆ ಬರಬೇಕು ಅಂತ. ಆಗ ಆ ಆಂಗಿರಸನ ಪುತ್ರರಾಗಿರ್ತಕ್ಕಂಥ ಬೃಹಸ್ಪತ್ಯಾಚಾರ್ಯರು ಆಕಾಶರಾಜನ ಮಗನಾದಂತ ವಸುದಾನನ ಜೊತೆಗೆ ಪತ್ರಿಕೆಯನ್ನ ನೋಡಿ ಸೀದಾ ಪತ್ರಿಕೆಯನ್ನು ಕಂಡು ತಕ್ಷಣ ಹೊರಟು ಬಂದ್ಬಿಟ್ರಂತೆ. ಆನಂದ ಪೂರ್ಣವಾಗಿರತಕ್ಕಂಥದ್ದು ಆ ಪತ್ರದಲ್ಲಿ ಇತ್ತಂತೆ. ಪ್ರಾಪ್ತಂ ಪುರೋಹಿತಂ ದೃಷ್ಟ ಕೃತ್ವಾರ್ಚಂ ವಿಧಿ ಪೂರ್ವಕಾಂ, ಬಂದ್ಬಿಟ್ಟಿದ್ದಾರೆ. ಬಂದಾಗ ಅವರಿಗೆ ಅತಿಥಿ ಸತ್ಕಾರಾದಿಗಳನ್ನೆಲ್ಲವನ್ನು ಏನು ಮಾಡಬೇಕು ಅದು ಅಂದ್ರೆ ತಾತ್ಪರ್ಯ ಏನ್ ತೋರಿಸಿದ್ರು. ರಾಜ ಉವಾಚ ಪುರೋಹಿತಂ ಪುರಸ್ಕೃತ, ಪುರೋಹಿತರಿಂದ ಯಾವ ಕೆಲಸವನ್ನು ಮಾತನಾಡಬಾರದು. ಈಗ ವಿವಾಹ ಕಾರ್ಯವನ್ನ ಮಾತನಾಡಬೇಕಾಗಿದೆ, ಅದನ್ನ ಪುರೋಹಿತರನ್ನ ಮುಂದೆ ಇಟ್ಟುಕೊಂಡೇ ಮಾತಾಡ್ಬೇಕೇ ಹೊರತು, ನೀವು ನೋಡಿಬೇಕಾದ್ರೆ ಮದುವೆ ಮೊದಲಾಗಿರತಕ್ಕಂತಹ ವಿಚಾರಗಳನ್ನ ಪುರೋಹಿತರನ್ನ ಮುಂದೆ ಇಟ್ಟುಕೊಂಡು ಮಾತನಾಡಿದ್ರೆ ಅದರಲ್ಲಿ ಏನಾದ್ರೂ ನಾವು ಮಾತನಾಡೋದರಲ್ಲಿ ಹೆಚ್ಚು ಕಮ್ಮಿ ಆದರೂ ಕೂಡ ಅದನ್ನ ಆ ದೋಷವನ್ನ ಪರಿಹಾರ ಮಾಡುವ ತಾಕತ್ತು ಪುರೋಹಿತರ ಸನ್ನಿಧಾನಕ್ಕುಂಟು ಅಂತ. ಹಾಗಾಗಿ ಈ ಮಂಗಲ ಕಾರ್ಯದ ವಿಚಾರಗಳನ್ನ ಒಬ್ರೊಬ್ಬರೇ ಮಾತನಾಡ್ಲಿಕ್ಕೆ ಹೋಗ್ಬಾರ್ದು. ಒಬ್ಬ ಬ್ರಾಹ್ಮಣರನ್ನ ಕರ್ಕೊಂಡು ಪುರೋಹಿತರನ್ನ ಕರ್ಕೊಂಡು ಅವರ ದ್ವಾರನೇ ನಾವು ಮಾತನಾಡ್ಬೇಕು. ಅವರ ಕಡೆಯಿಂದಲೂ ಪುರೋಹಿತರು ಬರಬೇಕು, ಇವರ ಕಡೆಯಿಂದಲೂ ಪುರೋಹಿತರು ಬರಬೇಕು. ಎರಡೂ ಪುರೋಹಿತರು ಕೂತ್ಕೊಂಡು ಅದನ್ನ ಮಾತನಾಡ್ಬೇಕೆ ಹೊರತು ಪುರೋಹಿತರನ್ನ ಮುಂದುವರಿಸಿಕೊಳ್ಳದೆ ಯಾವ ಕಾರ್ಯವನ್ನ ಮಾಡಿದರೂ ಅದು ಯಶಸ್ವಿ ಆಗುವುದಿಲ್ಲ. ಆದ್ದರಿಂದ ಪುರೋಹಿತರನ್ನ ಮುಂದೆ ಮಾಡಿಕೊಂಡು ಮಾಡಿದರೆ ಅದರಲ್ಲಿ ಪೂರ್ಣ ಯಶಸ್ವಿಯನ್ನು ಹಿಂದೆಲ್ಲ ಮಾಡ್ತಾ ಇದ್ರು, ಈಗೆಲ್ಲ ಏನಿಲ್ವೇ ಇಲ್ಲ ಅಂತ ಇಟ್ಕೊಳ್ಳಿ. ಹಾಗಾಗಿ ಎಲ್ಲ ಯದ್ವಾತದ್ವಾ ಆಗ್ತಾ ಇದೆ. ಕನ್ಯಾರ್ಥಮಾಗತ ಸಾಧ್ವಿ ವಿದಿತೆ ಗೋತ್ರನಾಮನಿ ತಥಾಪಿ ತವ ವಾಕ್ಯೇನ ವಿವಾಹಂ ಕರ್ತುಮುತ್ಸಹೇ. ಆವಾಗ ವಿವಾಹದ ಅನುಮತಿಯನ್ನ ಪಡೆದು
ನಾನು ನಿಮ್ಮ ಅನುಮತಿಯನ್ನು ಪಡೆದೇ ನಾನು ವಿವಾಹವನ್ನ ಮಾಡಬೇಕು ಅಂತಿದ್ದೇನೆ, ತಾವು ಅಭಿಪ್ರಾಯವನ್ನ ತಿಳಿಸ್ಬೇಕು ಅಂತ. ಆಗ ಗುರು ರುವಾಚ, ಬೃಹಸ್ಪತ್ಯಾಚಾರ ಮಾತನಾಡ್ತಾ ಇದ್ದಾರೆ. ಸಫಲಂ ವಕ್ಷಮಾಶ್ರಿತ್ಯ ಜೀವಂತಿ ಬಹವೋ ಭುವಿ ಯಥಾ ವಯಂ ಚ ಜೀವಾಮಹ ಸ್ತವ ಭಾಗ್ಯಾನುಲಂಬಿನಃ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಮಾತು. ಸಫಲಂ ವೃಕ್ಷಮಾಶ್ರಿತ್ಯ ಜೀವಂತಿ ಬಹವೋ ಜೀವಿ. ಏನ್ ಹಂಗಂದ್ರೆ ಸಾಮಾನ್ಯವಾದ ಅರ್ಥ ಏನು ಅಂದ್ರೆ ಫಲಭರಿತವಾಗಿರತಕ್ಕಂಥ ಮರವನ್ನ ಆಶ್ರಯಿಸಿ ಅನೇಕ ಜೀವಿಗಳು ಹೇಗೆ ಬದುಕುತ್ತೇಯೋ ಹಾಗೆ ನಿನ್ನ ಭಾಗ್ಯವನ್ನ ಆಶ್ರಯಿಸಿಕೊಂಡು ನಾವೆಲ್ಲ ಬದುಕಿದ್ದೇವೆ ಅಂತ ಮಾತನಾಡೋದು. ಹೀಗೆಲ್ಲ ಮಾತನಾಡ್ತಾರ ಅಂದ್ರೆ ಅದಕ್ಕೆ ಅರ್ಥ ಬರೀತಾರೆ. ಏಕೋ ವೃಕ್ಷಂ ವರ್ಧಯತಿ ಬಹವೋ ಭುಂಜಂತೆ ಫಲಂ ಭೋಕ್ತಾರಂ ಭುಂಜಂತೆ ಭಾಗಂ ಸ್ವಾಮಿ ಸಂಪೂರ್ಣಮಶ್ನುತೆ. ವ್ಯಾಖ್ಯಾನದಲ್ಲಿ ಬರೀತಾರೆ, ಈ ಕಾರ್ಯದಲ್ಲಿ ಯಾರು ಉದಾಸೀನವಾಗಿರ್ತಾರೋ ಅಂತಹವನ ನಿರ್ಭಾಗ್ಯ. ಮತ್ತೊಬ್ಬ ನಿರಯರ ಅಂದ್ರೆ ಗುರುಗಳ ಮುಖಾಂತರವೇ ಎಲ್ಲ ಕಾರ್ಯಗಳನ್ನ ಮಾಡಬೇಕು. ಆದ್ದರಿಂದ ಗುರುಗಳು ಬಂದ್ಮೇಲೆ ಇದರಲ್ಲಿ ಯೋಚನೆ ಮಾಡೋದೇನಿದೆ ಅಂತನ್ನುವ ಅಭಿಪ್ರಾಯದಲ್ಲಿ ಆ ರಾಜ ಗುರುಗಳೇ ಈ ದಿನ ಸೂರ್ಯ ಮುಳುಗುವುದರ ಒಳಗಡೆ ಗ್ರಹಗಳು ಎಲ್ಲೆಲ್ಲಿದೆ ಅಂತನ್ನೋದನ್ನ ಯೋಚನೆ ಮಾಡಿ ಒಳ್ಳೆ ಮುಹೂರ್ತದಲ್ಲಿ ವಾಂಗ್ಮಯ ನಿಶ್ಚಯವನ್ನ ಮಾಡಿ ಪತ್ರಿಕೆಯನ್ನು ಬರೆದು ಶ್ರೀನಿವಾಸನಿಗೆ ಕಳಿಸಬೇಕು. ಅದೆಲ್ಲ ಆಗಬೇಕು, ನೀವು ಬರೀರಿ ಅಂತ. ಹಾಗಾಗಿ ನಾನು ನನ್ನ ಪ್ರೀತಿಯ ಪುತ್ರಿಯನ್ನ ಶ್ರೀನಿವಾಸನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತಿದ್ದೇನೆ ಅಂತ ಇಷ್ಟು ವಿಚಾರವನ್ನ ಅವರು ಹೇಳ್ತಾರೆ ಅಂತ. ಅಹಂ ಪುರಾಗತೋ ರಾಜನ್, ಏನ್ ಹೇಳೋದೇನೋ ಸರಿಯಪ್ಪ, ಆದ್ರೆ ನನಗೆ ಇಲ್ಲಿಯ ಪರಿಚಯ ಯಾರ್ದು ಇಲ್ಲ. ಹಾಗಾಗಿ ಈ ಕ್ಷೇತ್ರ ಪುರೋಹಿತರಾಗಿರ್ತಕ್ಕಂಥವ್ರನ್ನ ಕರೆಸ್ಬೇಕು. ನೋಡಿ, ಯಾವ್ದೋ ಊರಿಗೆ ನಮ್ ಪುರೋಹಿತರು ಅಂತ ಕರ್ಕೊಂಡು ಹೋಗಿರ್ತೀವಿ, ಆದ್ರೆ ಆ ಕ್ಷೇತ್ರ ಪುರೋಹಿತರು ಅಂತ ಒಬ್ರು ಇರ್ತಾರೆ, ಅವರಿಗೆ ಅಗೌರವ ಆಗಬಾರದು. ಆಗ ಏನ್ ಮಾಡ್ಬೇಕು? ಈಗ ನಮಗೆ ನಮ್ಮನೆ ಪುರೋಹಿತರು ಮದುವೆಗೆ ಯಾವ್ದೋ ಊರಿನಲ್ಲಿ ಮದುವೆ, ನಮ್ ಪುರೋಹಿತರು ನಾವು ಕರ್ಕೊಂಡು ಹೋಗಿದ್ವಿ. ಕರ್ಕೊಂಡು ಹೋಗೋದು ತಪ್ಪಲ್ಲ, ಕರ್ಕೊಂಡು ಹೋಗಿ, ಆದ್ರೆ ಆ ಕ್ಷೇತ್ರದ ಪುರೋಹಿತರನ್ನ ಕರೆಸಿ ಅವರಿಗೆ ಗೌರವ ಕೊಟ್ಟು ಅತಿಥಿ ಸತ್ಕಾರಾದಿಗಳನ್ನ ಮಾಡಿ ನಿಮ್ಮ ಅನುಮತಿಯಿಂದ ನಮ್ಮ ಪುರೋಹಿತರ ದ್ವಾರ ನಾನು ವಿವಾಹ ಕಾರ್ಯವನ್ನ ಮಾಡಿಸಿಕೊಳ್ಳಬೇಕು ಅಂತಿದ್ದೇನೆ, ತಾವು ಅನುಮತಿಯನ್ನ ಕೊಡಬೇಕು ಅಂತ ಹೇಳಿ ಆ ಊರಿನ ಪುರೋಹಿತರನ್ನ ಕರೆದು ಅವರಿಗೆ ಗೌರವ ಸಲ್ಲಿಸಿ ಅವರಿಗೆ ಕೊಡುವ ಕಾಣಿಕಾದಿಗಳನ್ನ ಕೊಟ್ಟು ಅವರಿಂದ ಅನುಮತಿಯನ್ನ ಪಡೆದು, ಸ್ವಾಮಿ ನಿಮ್ಮ ಅನುಮತಿಯಿಂದ ನಮ್ಮ ಪುರೋಹಿತರಿಂದ ನಾವು ಕಾರ್ಯವನ್ನು ಮುಂದುವರಿಸಬಹುದೇ ಅಂತ ಅನುಮತಿಯನ್ನು ಪಡೆದು ಆನಂತರ ಕರ್ಮಾದಿಗಳನ್ನ ಮಾಡಬೇಕು. ನೋಡಿ ಎಷ್ಟು ಸ್ಪಷ್ಟವಾಗಿ ತಿಳಿಸ. ಆ ಊರಿನ ಪುರೋಹಿತರನ್ನ ಅವಗಣಿಸಿ ಎಂದಿಗೂ ನಾವು ಮಾಡಬಾರದು. ಅಯ್ಯೋ ನಾವು ನಮ್ಮ ಪುರೋಹಿತರನ್ನ ಕರ್ಕೊಂಬಂದೆ, ಅವ್ರನ್ನ ನಾವೇನ್ ಕೇಳೋದು ಅಂತ ಸರ್ವತಾ ಮಾಡಬಾರ್ದು. ಹಾಗಾಗಿ ನಿಮ್ ಪುರೋಹಿತರಿಂದೇ ಮಾಡಿಸಿ, ಆದ್ರೆ ಆ ಊರಿನ ಪುರೋಹಿತರನ್ನ ಕರೆದು ಗೌರವಿಸಬೇಕಾದ್ದು ಶಾಸ್ತ್ರ ಸಂಪ್ರದಾಯ. ಅದಕ್ಕೆ ಅದನ್ನ ತಿಳಿಸಲಿಕ್ಕೆ ಬೃಹಸ್ಪತ್ಯಾಚಾರ ಇವರ ಪುರೋಹಿತರು ಇರಬಹುದು, ಆದ್ರೆ ಈ ಊರಿನ ಪುರೋಹಿತರು ಭೂಲೋಕದಲ್ಲಿ ಮನೆ ಹತ್ರನೇ ಇದ್ದಾರೆ. ಅವರು ಯಾರು? ಶುಕಾಚಾರ. ಅವ್ರನ್ನ ಕರೆಸಬೇಕಾದ್ದು ನಮ್ಮ ಧರ್ಮ. ಕರೆಸು, ಈಗಲೇ ಕರೆಸ್ಬಿಟ್ಟು ಅವರಿಗೆ ಸನ್ಮಾನಾದಿಗಳನ್ನು ಮಾಡಿ ಅವರ ಅಭಿಪ್ರಾಯವನ್ನ ತೆಗೆದುಕೊಂಡು ಮುಂದಿನ ವಿಚಾರವನ್ನ ಮಾಡೋಣ ಅಂತ ಹೇಳಿ ಆಗ ಏನ್ ಮಾಡ್ತಾ ಇದ್ದಾರೆ, ತಮ್ಮನಾಗಿರತಕ್ಕಂತಹ ತೋಂಡಮಾನನ ಹತ್ತಿರ ಒಂದು ಪತ್ರವನ್ನ ಬರೆದು ಹೀಗೆ ಆಕಾಶ ರಾಜ ತನ್ನ ಮಗಳಾಗಿರತಕ್ಕಂತ ಪದ್ಮಾವತಿಯನ್ನ ಕೊಟ್ಟು ಮದುವೆ ಮಾಡಬೇಕು ಅಂತಿದ್ದಾನೆ, ಆದ್ದರಿಂದ ತಾವುಗಳು ದಯಮಾಡಿಸ್ಬೇಕು ಅಂತ ಹೇಳಿ ಕರೆದುಕೊಂಡು ಬರುವ ಕೆಲಸಕ್ಕೆ ತಮ್ಮನಾಗಿರತಕ್ಕಂತಹ ತೋಂಡಮಾನ ರಾಜನಿಗೆ ಹೇಳ್ತಾ ಇದ್ದಾರೆ. ತೋಂಡಮಾನ ರಾಜ ಅಣ್ಣ ಬರೆದು ಪತ್ರವನ್ನು ತೆಗೆದುಕೊಂಡು ಆಮೇಲೆ ಅಣ್ಣ ಹೇಳಿದ ಜಾಗಕ್ಕೆ ಶುಕಾಚಾರ್ಯನ ಕರೆದುಕೊಂಡು ಬರ್ಲಿಕ್ಕಾಗಿ ಅವರು ಹೊರಟರು ಅಂತ ಹೀಗೆ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಮುಂದೆ ಆ ಶುಕಾಚಾರ್ಯರನ್ನು ನೋಡಿ ಏನು ಮಾತನಾಡಿದ್ರು, ವಿವಾಹದ ಬಗ್ಗೆ ಏನು ವಿಷಯಗಳು ನಡೆಯಿತು ಎಂಬತಕ್ಕಂಥದ್ದನ್ನ ಮತ್ತೆ ನಾಳೆ ಸೇರಿದಾಗ ತಿಳಿದುಕೊಳ್ಳೋಣ ಅಂತ ಹೇಳ್ತಾ, ಅಯಂ ಶ್ಲೋಕಾಭಿಪ್ರಾಯ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೇಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡಲಂ ಅಸ್ಮದ್ ಗುರುವಂತರ್ಗತ ರಾಘವೇಂದ್ರ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀ ಪ್ರದೇತರಾಗಿರತಕ್ಕಂತಹ
ವೆಂಕಟೇಶ್ವರನ ಸನ್ನಿಧಾನದಲ್ಲಿ ಪಾದಾರವಿಂದದಲ್ಲಿ ಈ ನುಡಿ ಕುಸುಮಗಳನ್ನು ಅರ್ಪಿಸುತ್ತಾ ಶ್ರೀಕೃಷ್ಣಾರ್ಪಣಮಸ್ತು.